ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಹೊಸ ವರ್ಷ ಆಚರಣೆ ಮುಗಿದಿದೆ. ಕೆಲವು ಕಡೆಗಳಲ್ಲಿ ಅಪಘಾತಗಳು, ಅಹಿತಕರ ಘಟನೆಗಳಿಗೂ 2025ರ ಆರಂಭದ ದಿನ ಸಾಕ್ಷಿ ಆಯಿತು ಅನ್ನೋದು ನಿಜಕ್ಕೂ ಕೂಡ ಬೇಸರದ ವಿಷಯ. ಅದರ ಹೊರತಾಗಿ ನಾವೆಲ್ಲ 2025ನ್ನು ಬಹಳ ಪ್ರೀತಿಯಿಂದ ಹೊಸ ಕನಸುಗಳು, ಸಂಕಲ್ಪದೊಂದಿಗೆ ಬರಮಾಡಿಕೊಂಡಿದ್ದೇವೆ. ಈ ಹೊತ್ತಲ್ಲಿ ಒಂದು ವಿಚಾರ, ಒಂದು ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಬಯಸ್ತಾ ಇದ್ದೇನೆ. ಇದು ಖಂಡಿತ ನಿಮ್ಮ ಅಭಿಪ್ರಾಯ ಕೂಡ ಆಗಿರ್ಬೋದು ಅಂತ ನನಗೆ ಅನಿಸುತ್ತೆ. ಇಲ್ಲದೇ ಇದ್ದರೆ ಮುಕ್ತವಾಗಿ ಈ ವಿಚಾರದ ಬಗ್ಗೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಸ್ನೇಹಿತರೆ, ಹೊಸ ವರ್ಷ ಆಚರಣೆ ಅಂದರೆ ಒಂದು ಪಾರ್ಟಿ, ಮೋಜು, ಮಸ್ತಿ ಎಲ್ಲವೂ ಕೂಡ ಕಾಮನ್ ಆಗಿಬಿಟ್ಟಿದೆ. ಇವೆಲ್ಲ ಬೇಕೋ ಬೇಡೋ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಇಂತಹ ಒಂದು ಖುಷಿಯನ್ನು, ಸೆಲೆಬ್ರೇಷನನ್ನು ಒಪ್ಪಿಕೊಂಡಿದ್ದೇವೆ. ಇದಕ್ಕೆ ಸರ್ಕಾರ, ಆಡಳಿತ ವ್ಯವಸ್ಥೆ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. ಕಾನೂನಾತ್ಮಕವಾಗಿ ಕೂಡ ಏನು ಹೊಸ ವರ್ಷದ ಪಾರ್ಟಿ, ಮೋಜು ಮಸ್ತಿಗೆ ಅವಕಾಶ ಇಲ್ಲ ಅಂತ ಏನಿಲ್ಲ. ಹೀಗಿರುವಾಗ ಪಾರ್ಟಿ ಮಾಡೋ ಹುಡುಗಿಯರನ್ನು, ಯುವತಿಯರನ್ನು ಕೆಟ್ಟದಾಗಿ ಬಿಂಬಿಸ್ತಿರೋದು ಏಕೆ ಅನ್ನೋದು ನನ್ನ ಪ್ರಶ್ನೆ. ಹೇಳಿ ಕೇಳಿ ಜವಾಬ್ದಾರಿಯುತ ಮಾಧ್ಯಮಗಳು ಅಂತ ಅರ್ಚಾಡಿಕೊಳ್ಳುವಂತಹ ಮಾಧ್ಯಮಗಳು ಪಾರ್ಟಿ ಮಾಡಿ ತೂರಾಡ್ತಾ ಬರೋ ಹುಡುಗಿಯರ ವಿಡಿಯೋಗಳನ್ನು ಚಿತ್ರೀಕರಿಸಿ ಪ್ರಸಾರ ಮಾಡ್ತಿರೋದು ನಿಜಕ್ಕೂ ಖಂಡನೀಯ. ಅಲ್ಲ ಸ್ವಾಮಿ, ಪಾರ್ಟಿಗೆ ಪರ್ಮಿಷನ್ ಇದೆ. ಇನ್ನೇ ಹೊಡೆದವರು ತೂರಾಡ್ತಾರೆ. ಅತಿಯಾಯಿತೋ ಬಿಡ್ತೋ ಅದು ನಿಮಗೆ ಸಂಬಂಧ ಇಲ್ಲದೆ ಇರುವಂಥ ವಿಚಾರ. ಅದು ಯಾರೇ ಕೂಡ ನಾನ್ಸೆನ್ಸ್ ಕ್ರಿಯೇಟ್ ಮಾಡದೇ ಇದ್ದರೆ ಓಕೆ. ಇನ್ನುಳಿದಂತೆ ಕುಡಿಯೋದು, ಮೋಜಿ, ಮಸ್ತಿ, ಪಾರ್ಟಿ ಗೀಟಿ ಎಲ್ಲವೂ ಕೂಡ ಅವ್ರವ್ರ ಇಚ್ಛೆ, ಅವ್ರವ್ರ ದುಡ್ಡು, ಅವ್ರದ್ದೇ ಆದ ಖಾಸಗಿ ಲೈಫ್ ಅದು. ಈ ಖಾಸಗಿ ಲೈಫನ್ನು ಚಿತ್ರೀಕರಿಸೋದು ಸರಿನಾ? ಸಾಮಾಜಿಕ ಮಾಧ್ಯಮ, ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಗೀಲ್ಗಳು ಅಂತಹ ಕಂಟೆಂಟ್ಗಳ ಬಗ್ಗೆ ಮಾತನಾಡೋದು ನಾವು ಈಗ ಬೇಡ. ಆ ಕಂಟೆಂಟ್ಗಳನ್ನು ಕೊಡೋದೇ ಈ ಮೈನ್ ಸ್ಟ್ರೀಮ್ ನ್ಯೂಸ್ ಚಾನಲ್ಗಳು. ಆ ಚಾನಲ್ಗಳಲ್ಲಿ ಬರುವ ಕ್ಲಿಪ್ಪಿಂಗ್ಸ್ಗಳನ್ನೇ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು, ಅವುಗಳೇ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಹರಿದಾಡೋದು, ಟ್ರೋಲ್ ಆಗುವಂಥದ್ದು. ಏನು ಬೆಂಗಳೂರು ಆಗಿರಲಿ ಅಥವಾ ಎಲ್ಲೇ ಆಗಿರಲಿ ನಿತ್ಯ ಪಾರ್ಟಿ ಗೀಟಿ ಆಗಲ್ವಾ? ಕುಡಿದು ತೂರಾಡಿದವರೇ ಇಲ್ವಾ? ನೀವು ಅಂದರೆ ಏನು ವಿಡಿಯೋ ಚಿತ್ರೀಕರಿಸಿ, ಎಡಿಟ್ ಮಾಡಿ, ಸಾಂಗ್ ಹಾಕಿ, ಟ್ರೋಲ್ ಮಾಡಿಸಿ, TRP ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್, ಕಾಮೆಂಟ್, ಶೇರ್ ಹೆಚ್ಚಿಸ್ಕೊಳ್ತಿರುವಂಥ ಈ ಬೃಹಸ್ಪತಿಗಳಾದ ಯಾರು ಕೂಡ ಕುಡಿಯೋದೇ ಇಲ್ವಾ? ಇವ್ರ ಫ್ಯಾಮಿಲಿ, ಫ್ರೆಂಡ್ಸ್, ಸಂಬಂಧಿಕರು ಯಾರು ಕೂಡ ಪಾರ್ಟಿ ಗೀಟಿ ಮಾಡಲ್ವಾ? ಹೋಗಿ ಅವರ ವಿಡಿಯೋಗಳನ್ನು ತೆಗೆದು ರಸ್ತೆಯಲ್ಲಿ ಕುಡಿದು ತೂರಾಡಿದ ಯುವತಿ ಅಂತ ಪೋಸ್ಟ್ ಮಾಡಿದರೂ ಓಡುತ್ತೆ ಅಲ್ವಾ? TRP ನಿಮ್ಮ ವಿಡಿಯೋ ವೈರಲ್ ಆಗೋಕ್ಕೆ ಕಂಡವ್ರ ಮನೆ ಹೆಣ್ಮಕ್ಳು, ಯುವತಿಯರ ವಿಡಿಯೋ ಅಷ್ಟೇ ಅಲ್ಲ ಪಾರ್ಟಿ ವೇರ್ ಹಾಕಿರುವಂಥ ಹೆಣ್ಮಕ್ಳನ್ನು ಝೂಮ್ ಮಾಡಿ ತೋರಿಸೋದು ಬೇರೆ. ಮಾನ, ಮರ್ಯಾದೆ, ಮೀಡಿಯಾ ಜವಾಬ್ದಾರಿ, ನೈತಿಕತೆ ಏನಾದರೂ ಇವತ್ತಿನ ಮಾಧ್ಯಮಗಳಿಗಿವೆಯೇ ಅನ್ನೋದನ್ನು ಅತಿರಥ ಮಹಾರಥ ಜರ್ನಲಿಸ್ಟ್ಗಳೇ ಕೂಡ ಹೇಳಬೇಕು. ಪೊಲೀಸರು ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ದಾಳಿ ಮಾಡಿದಾಗಲೂ ಕೂಡ ಅಲ್ಲಿದ್ದವರ ಮುಖ ಮುಚ್ಚಿ ಕರೆತರ್ತಾರೆ. ಅತ್ಯಾಚಾರ ಸಂತ್ರಸ್ತೆಯ ಫೋಟೋಗಳನ್ನು ಹಾಕಲ್ಲ. ಬಾಲಾಪರಾಧಿಗಳ ಫೋಟೋ, ವಿಳಾಸ ಸಹಿತ ತೀರಾ ಖಾಸಗಿ ವಿಚಾರಗಳನ್ನು ಬಹಿರಂಗಪಡಿಸುವಂತಿಲ್ಲ. ಇವತ್ತಿಗೂ ಕೂಡ ವೃತ್ತಿಪರ ಪತ್ರಿಕೆಗಳು, ಮಾಧ್ಯಮಗಳು ಇಂತಹ ಒಂದು ಜವಾಬ್ದಾರಿಯನ್ನು ಕಾಪಾಡಿಕೊಂಡು ಬಂದಿವೆ. ಅವುಗಳ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಆದರೆ ಈ TV ಜರ್ನಲಿಸಮ್ಗೆ ಏನಾಗಿದೆ, ಇನ್ನು ಇಂತಹ ಸೂಕ್ಷ್ಮ ವಿಚಾರಗಳ ಬಗ್ಗೆ ಅರಿವಿಲ್ಲದ, ಕಾಮನ್ ಸೆನ್ಸ್ ಇಲ್ಲದ, ಜ್ಞಾನ ಇಲ್ಲದ ಪುಣ್ಯಾತ್ಮರು ಮೊಬೈಲ್ನಲ್ಲಿ ಶೂಟ್ ಮಾಡೋದಷ್ಟೇ ಪತ್ರಿಕೋದ್ಯಮ, ರಿಪೋರ್ಟಿಂಗ್ ಅಂತಿರೋ ಸ್ವಯಂ ಘೋಷಿತ ಪತ್ರಕರ್ತರಿಗೆ ಇವೆಲ್ಲ ಹೇಗೆ ಗೊತ್ತಾಗಬೇಕು ಹೇಳಿ? ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅನುಮತಿ ಇರುವಾಗ ಯಾರೋ ಮನೆ ಹೆಣ್ಮಕ್ಳು ಪಾರ್ಟಿ ಮಾಡೋದನ್ನು, ತೂರಾಡೋದನ್ನು ಶೂಟ್ ಮಾಡೋಕ್ಕೆ ಇವರಿಗೆ ಅನುಮತಿ ಕೊಟ್ಟೋರು ಯಾರು? ಮಾಧ್ಯಮ ಸ್ವಾತಂತ್ರ್ಯದ ಹೆಸರಲ್ಲಿ ಖಾಸಗಿತನಕ್ಕೆ ಧಕ್ಕೆ ತರ್ತಾ ಇಲ್ವೇ ಇವರು? ನಮ್ಮ ಮನೆಯಲ್ಲಿ ತೂತು ಕಾವಲಿ ಹಿಡ್ಕೊಂಡು ಪಕ್ಕದ ಮನೆ ದೋಸೆ ತೂತು ಅನ್ನೋ ಥರ ಮೀಡಿಯಾಗಳ ಕತೆ ಆಗಿದೆ. ಕುಡಿದು ತೂರಾಡಿದವರದ್ದು ಮಾತ್ರ ಅಲ್ಲದೆ ಪಾಪ ಅವ್ರನ್ನ ಕರ್ಕೊಂಡು ಹೋಗೋರು, ಅವ್ರ ಫ್ಯಾಮಿಲಿ, ಸುಮ್ಮನೆ ಪಾರ್ಟಿಗೆ ಹೋಗಿ ಕುಡಿಯದೇ ಇರೋ ಸ್ನೇಹಿತರು ಎಲ್ಲರ ಮರ್ಯಾದೆ ಕೂಡ, ಖಾಸಗಿತನವನ್ನು ಕೂಡ ಧಕ್ಕೆ ಮಾಡಿದ್ದಾರೆ. ಹೀಗೆ ಯಾರಾದರೂ ಒಬ್ಬರು ತಮ್ಮ ವಿಡಿಯೋ ತುಣುಕನ್ನೇ ಇಟ್ಕೊಂಡು ಕೇಸ್ ಹಾಕಬೇಕು. ಕಾನೂನಾತ್ಮಕ ಹೋರಾಟದ ಮೂಲಕ ಪಾಠ ಕಲಿಸಬೇಕು. ನೀವು ಕೂಡ ನೋಡಿದಿರಿ, ಇತ್ತೀಚೆಗೆ ಒಬ್ಬ ಖ್ಯಾತ ನಿರೂಪಕ ಕುಡಿದು ತೂರಾಡಿದ ವಿಡಿಯೋ ಒಂದು ವೈರಲ್ ಆಗಿತ್ತು. ಆ ಬಗ್ಗೆ ಒಂದೇ ಒಂದು ಮೀಡಿಯಾಗಳು ಕೂಡ ಸುದ್ದಿ ಮಾಡಿಲ್ಲ. ಅದೇ ನ್ಯೂ ಇಯರಲ್ಲಿ ಪಾಪ ಯಾರೋ ಕುಡಿದದ್ದನ್ನು, ಪಾರ್ಟಿ ವೇರ್ನಲ್ಲಿ ಇರೋದನ್ನು ಅಸಹ್ಯಕರವಾಗಿ ಚಿತ್ರಿಸಿ ಏನೋ ಮಾಡಬಾರ್ದನ್ನು ಮಾಡಿದರು ಅನ್ನೋ ರೀತಿಯಲ್ಲಿ ಪ್ರಸಾರ ಮಾಡ್ತಿದ್ದಾರೆ. ಇವರು ಜನ್ಮಕ್ಕೆ ನಾಚಿಕೆ ಆಗಲ್ವಾ? ಈ ಬಗ್ಗೆ ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯವನ್ನು ಹೇಳಿ. ಇನ್ನೊಬ್ಬರ ಖಾಸಗಿ ವಿಚಾರ, ವೈಯಕ್ತಿಕ ವಿಚಾರವನ್ನು ಇಟ್ಕೊಂಡು ಅಪಮಾನ ಮಾಡೋ ಮಾಧ್ಯಮದ ಕೆಲವು ಅಘೋಷಿತ, ಅನಧಿಕೃತ ಸ್ವಾತಂತ್ರ್ಯಕ್ಕೆ ಉತ್ತರವನ್ನು ನಾವೆಲ್ಲ ಕೊಡಬೇಕಾಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯವನ್ನು ಹೇಳಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.